ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಅದೇನಾಗಿದೆ ಅಂತ ಬಿಡಿಸಿ ಹೇಳಿ. ಹೇಳಿ ಹೇಳಿ ಅಂತ ಹೇಳಿದ್ರೆ ಏನು ಹೇಳಿ ಮಲ್ಲಿ? ಹೇಳ್ತಾನೆ ಇದೀನಲ್ಲ ನನಗೇನಾಗಿಲ್ಲ ಅಂತ. ಮತ್ತೆ ಮತ್ತೆ ಅದೇ ಉತ್ತರ. ಬಿಡಿ ಚಿಕ್ಕೇಶ್ ಮಾಡ್ರೆ, ನೀವು ನಂಗೇನು ಹೇಳೋದ್ ಬೇಕಾಗಿಲ್ಲ. ನನಗೆ ಗೊತ್ತಾಯ್ತು, ಎಲ್ಲ ವಿಷಯ ನನಗೆ ಗೊತ್ತಾಯ್ತು. ಎಷ್ಟೇ ಆದ್ರೂ ನಾನು ಮನೆ ಕೆಲಸದವಳು. ಎಲ್ಲ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಚಿಕ್ಕೇಶ್ ಮಾಡ್ರೆ. ನಾನು ಈ ಮನೆ ದಾಸಿ, ನಿಮ್ಮ ದಾಸಿ. ನೀವು ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಹೋಗು ಅಂದ್ರೆ ಹೋಗ್ಬೇಕು, ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು. ನಾನು ಕೆಲಸದವಳು, ಹೇಳಿದ ಕೆಲಸನ ಮಾಡ್ಕೊಂಡು ಬಿದ್ದಿರೋದಷ್ಟೇ ನನ್ನ ಕೆಲಸ. ಯಾಕೆ ಏನು ಅಂತ ಪ್ರಶ್ನೆಗಳು ಕೇಳಬಾರ್ದು. ಆ ಅಧಿಕಾರ ನನಗಿಲ್ಲ. ಹಾಗೆಲ್ಲ ಮಾತಾಡ್ಬೇಡ ಮಲ್ಲಿ. ನೋಡು, ಇಷ್ಟೆಲ್ಲ ನಾನು ಮಾಡ್ತಿರೋದು ನಿನ್ಗೋಸ್ಕರನೇ ತಾನೆ. ಅಳ್ತಿದ್ಯಾ ನೀನು? ಮಲ್ಲಿ ನೋಡು, ಮೊದಲೇ ನನ್ನ ಮನಸ್ಸು ಸರಿಗಿಲ್ಲ ಮಲ್ಲಿ. ನೀನು ಹತ್ಬಿಟ್ರೆ ನನ್ನ ಸ್ಥಿತಿ ಇನ್ನೂ ಕೆಟ್ಟೋಗುತ್ತೆ. ನೀನು ದಯವಿಟ್ಟು ಅಳಬೇಡ. ಸರಿ, ನಿಮಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆಗ್ಲೇ ಹೇಳಿ. ಅಲ್ಲಿವರೆಗೂ ನಾನೇನು ಕೇಳೋದಿಲ್ಲ ಬಿಡಿ. ಆದರೆ ಒಂದು ಮಾತು, ನೀನು ಆ ಅರಮನೆ ಕಡೆ ಹೋಗ್ಬಾರ್ದು. ಯಾವುದೇ ಕಾರಣಕ್ಕೂ ಈ ಔಟ್ ಹೌಸ್ ಹೊಸಲು ದಾಟಿ ಹೋಗ್ಬಾರ್ದು. ಸರಿ, ಹಾಗಂತ ಪ್ರಮಾಣ ಮಾಡು. ಪ್ರಮಾಣನ? ಚಿಕ್ಕೇಶ್ ಮಾಡ್ರೆ, ನಾನು ನಿಮ್ಮ ಮಾತು ಯಾವತ್ತೂ ಮೀರಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಮಲ್ಲಿ. ಸರಿ, ಬೇಡ ಬಿಡು. ನನ್ನ ಸಮಾಧಾನಕ್ಕೋಸ್ಕರನಾದರೂ ಪ್ರಮಾಣ ಮಾಡು ಮಲ್ಲಿ. ಸನಿ ರೇ ಸನಿ ರೇ ಸನಿ ಧನಿ ರೇ ಗ ಗ ರೇ ಸನಿ ರೇ ಸನಿ ಧನಿ ರೇ ಗ ಮಾ 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 ಗ ಗ ಗ ರೇ ಗ ಗ ಗ ಗ ರೇ ಗ ಗ ರೇ ಗ ಗ ರೇ ಸನಿ ರೇ ಸನಿ ಧನಿ ರೇ ಗ ಮ ಮ ಗ ಮ ಮ ಗ ಮ ಮ ಗ ಮ ಮ ಗ ಮ ಗ ದ ಬ ದ ಬ ಮ ಮ ಗ ಮ ಗ ರೇ ಗ ರೇ ಸ ನಿ ರೇ ಗ ಮ ಬ ಬ ಬ ಬ ಮ ದ ಬ ಮ ಗ ಮ ದ ನಿ 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 ದ ನಿ ನಿ ದ ಬ ಮ ದ ಬ ಮ ಗ ರೇ ಗ ಮ ದ ನಿ ನಿ ದ. ಸರಿ, ಯಾಕೆ ಚಿಕ್ಕೇಶ್ ಮಾಡ್ರೆ? ತಲೆನೋವಾ? ಹಾಂ, ಸ್ವಲ್ಪ ತಲೆನೋವುತ್ತಿದೆ. ಸರಿ, ಹಾಗಾದ್ರೆ ನಾನು ಔಷಧಿ ತರಲಾ? ಬೇಡ, ಏನು ಬೇಡ ಮಲ್ಲಿ. ಮತ್ತೆ ತಲೆನೋವು ಅಂತ ಹೇಳಿದ್ರಿ. ಒಂದು ಲೋಟ ಟೀ ಮಾಡ್ಕೊಂಬರ್ತೀಯಾ? ಸರಿ, ಮಾಡ್ಕೊಂಬರ್ತೀನಿ. ಇದು ನಮ್ಟಿ ಚಿಕ್ಕೇಶ್ ಮಾಡ್ರೆ. ನಮ್ಟಿ ಅಂದ್ರೆ? ಬಡವ್ರ ಟೀ. ಬಡವರ ಟೀ, ಸಾವುಕಾರ ಟೀ ಅಂತ ಬೇರೆ ಬೇರೆ ಇರುತ್ತಾ? ಹಾಗೇನಲ್ಲ ಚಿಕ್ಕೇಶ್ ಮಾಡ್ರೆ, ನಮ್ಮ ಅಪ್ಪನ ಹತ್ರ ದುಡ್ಡು ಇರ್ತಿರ್ಲಿಲ್ಲ.
ಆಗ ನಾವು ಸಕ್ಕರೆ ಹಾಲು ಯಾವುದೂ ಕಂಡೇ ಇರಲಿಲ್ಲ. ಆಗ ನಮ್ಮಮ್ಮ ಇದೇ ಥರ ಟೀ ಮಾಡಿಕೊಡೋರು. ಇದನ್ನು ಹೀಗೆ 2 ಕೈಲಿ ಇಟ್ಕೊಂಡು ಒಂದೊಂದೇ ಗುಡ್ಕು ಕುಡಿತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹೌದಾ? ಅದೇ ನನಗೂ ಕೊಡ್ತೀಯಾ? ರುಚಿ ನೋಡ್ತೀನಿ. ನೀವು ಈ ಟೀ ಕುಡಿಯೋದ? ಯಾಕೆ ಕುಡಿಬಾರ್ದಾ? ಕೊಡು ಮಲ್ಲಿ. ತುಂಬಾ ಚೆನ್ನಾಗಿದೆ. ನೀನು ಹೇಳಿದ ನಿಜ. ಅಲ್ಲಿ ಇನ್ಮೇಲಿಂದ ನನಗೂ ಈ ತರ ಟೀನೇ ಮಾಡ್ಕೊಡ್ತೀಯಾ? ನಾನು ಹೇಳಿದ ಕೆಲಸ ಇನ್ನು 2 ದಿನದಲ್ಲಿ ಮುಗ್ಸೋಕ್ಕಾಗತ್ತೆ ತಾನೆ? ದುಡ್ಡಿನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬೇಡ, ಕರೆಕ್ಟ್ ಟೈಮಿಗೆ ಬಂದು ಸಿಗತ್ತೆ. ಸಾಧ್ಯನೇ ಇಲ್ಲ. 2 ದಿನ ಅಂದರೆ 2 ದಿನ, ಅದಕ್ಕಿಂತ ಹೆಚ್ಚಿಗೆ ಸಮಯ ಆಗದೇ ಇಲ್ಲ. ಏಯ್ ಜಗದೀಶ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಯಾಕೆ ಶ್ರೀಕಾಂತ, ಏನಾಯ್ತು? ಏನೋ ಕೇಳೋಂಗಿತ್ತಲ್ಲ, ಏನು ಮಾಡಕ್ಕೆ ಹೊರಟಿದೆ ಅಂತ? ಭರ್ಜರಿಯಾಗಿ ಊಟ ಮಾಡಿದ್ದಾಗಿತ್ತು, ಹೀಗೆ ಗಾಳಿಯಲ್ಲಿ ಅಡ್ಡಾಡ್ಕೊಂಬರೋಣ ಅಂತ ಹೊರಟಿದ್ದೆ. ಅದೆಲ್ಲ ನಾನು ಕೇಳ್ತಿರೋದು. ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ನೀನು? ಇದು ಒಳ್ಳೆ ಕಥೆ ಆಯ್ತಲ್ಲ. ಓಡಾಡ ಬೇಜಾರಾಯ್ತು, ಹಾಗೆ ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ನನ್ನ ಫೋನಲ್ಲಿ ನಾನು ಮಾತಾಡಿದ್ರು ಯಾಕೆ ಅಂತ್ಯ, ಗಾಳಿಯಲ್ಲಿ ಓಡಾಡ್ಕೊಂಡ್ ಬರ್ತಾ ಇದ್ರು ಯಾಕೆ ಅಂತ್ಯ. ನಿಮ್ದು ಒಳ್ಳೆ ಕಥೆ. ಸುಳ್ಳು ಹೇಳ್ಬೇಡ ನೀನು. ನೀನು ಫೋನಲ್ಲಿ ಮಲ್ಲಿ ವಿಚಾರದಲ್ಲಿ ಯಾರ್ದಾದ್ರು ಮಾತಾಡ್ತಿದ್ದೆ, ನಾನು ಕೇಳಿಸ್ಕೊಂಡಿದ್ದೀನಿ. ನೋಡಿ ಜಗದೀಶ, ನಿನ್ನ ಕೋಪ ಏನಿದ್ರು ನನ್ನ ಮೇಲೆ, ನನ್ನ ಜೊತೆ ಜಗಳ ಆಡು, ನನ್ನ ವಿರುದ್ಧ ಸಂಚು ಮಾಡು. ಮಲ್ಲಿನ ಯಾಕೆ ಗುರಿಪಡಿಸ್ತಿದ್ಯಾ ನೀನು? ನಿನಗೆ ನನ್ನ ಮೇಲಿರೋ ದ್ವೇಷದ ಬೆಂಕಿಲಿ ಮಲ್ಲಿನ ಯಾಕೆ ಸುಡೋ ಪ್ರಯತ್ನ ಪಡ್ತಿದ್ಯಾ? ಶ್ರೀಕಾಂತ, ನೀ ನನ್ನನ್ನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಲ್ಲ, ನನಗೆ ನಿನ್ನ ಮೇಲೆ ದ್ವೇಷ ಇದೆ ಅಂತ ಯಾರು ಹೇಳಿದ್ರು? ನೋಡು, ನೀನೊಂದು ತಮ್ಮ. ಎಷ್ಟೇ ಸೋಪ್ ತಗೊಂಡು ಉಜ್ಕೊಂಡ್ರು ಅಳ್ಸಕ್ಕಾಗ್ದಿರೋಂಥ ರಕ್ತ ಸಂಬಂಧ ನಮ್ಮಿಬ್ರದ್ದು. ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ದ್ವೇಷ ಇಲ್ಲ ಶ್ರೀಕಾಂತ. ನನ್ನ ಎಲ್ಲ ದ್ವೇಷ ಇರೋದು ಆ ಮಲ್ಲಿ ಮೇಲೆ. ಮಲ್ಲಿ ಮೇಲ? ಅವಳೇನು ಮಾಡಿದ್ಲು ನಿನಗೆ? ಏನು ಮಾಡಿದ್ಲು ಅಂತ ಕೇಳ್ತಾ ಇದ್ದೆ. ಅವಮಾನ, ತುಂಬ ಅವಮಾನ ಮಾಡಿಬಿಟ್ಟೆ ನಾನು. ನೋಡಿ ಜಗದೀಶ, ನೀನು ಅವಳ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಿದ್ಯಾ. ಅದಕ್ಕೆ ಅಮ್ಮ ನಿನ್ನ ಅವಳ ಹತ್ರ ಕ್ಷಮಾಪಣೆ ಕೇಳೋವಾಗ ಮಾಡಿದ್ರು. ಇದ್ರಲ್ಲಿ ಮಲ್ಲಿ ತಪ್ಪು ಹೇಗಾಗುತ್ತೆ? ಹೇಗೆ, ಯಾವಾಗ, ಎತ್ತ, ಅದೆಲ್ಲ ನಾನು ನಿಂಗೆ ವಿವರಣೆ ಕೊಡಬೇಕಾಗಿಲ್ಲ. ಅವಳು ನನ್ನ ದಾರಿಗೆ ಅಡ್ಡವಾಗಿರೋ ಮುಳ್ಳು, ಅದು ಕಿತ್ತಾಕೋಕೆ ಹೊರಟಿದ್ದೀನಿ ಅಷ್ಟೇ. ಅದು ಆಗೋದಕ್ಕೆ ನಾನು ಬಿಡೋದಿಲ್ಲ. ನೋಡಿ ಜಗದೀಶ, ನೀನು ಏನೇ ಮಾಡಿದ್ರು ಏನವಿದು? ಯಾಕೋ ಕಿರ್ಚ್ತಿದ್ಯಾ?
ಇಬ್ರು ಯಾಕೆ ಹೀಗೆ ಜೋರಾಗಿ ಮಾತಾಡ್ತಿದ್ದೀರಾ? ಏನಾಯ್ತು ನಿಮ್ಮಿಬ್ಬರಿಗೆ? ಮಾ ಅದು ಏನಿಲ್ಲಮ್ಮ, ಅದು ಮಲ್ಲಿ. ಮಲ್ಲಿಗೆ ಏನಾಯ್ತು? ಏನಿಲ್ಲಮ್ಮ, ಅದು ಮಲ್ಲಿ ಏನಿಲ್ಲಮ್ಮ, ನಾನು ಹೇಳ್ತಾ ಇದ್ದೀನಿ ಮಲ್ಲಿಗಿರೋದು ಇಬ್ರು ತಂಗಿರು ಒಬ್ಬ ತಮ್ಮ ಅಂತ. ಅದು ಇವನು ಹೇಳ್ತಾನೆ ಇಲ್ಲ ಮಲ್ಲಿಗಿರೋದು 3 ಜನ ತಂಗಿರೆ ಅಂತ, ಅಲ್ವೇನೋ? ಹೌದಮ್ಮ, ನೀನೇ ಹೇಳಮ್ಮ. ಮಲ್ಲಿಗಿರೋದು 3 ಜನ ತಂಗಿಯರ ತಾನೆ? ಹೋಗ್ಲಿ ಬಿಡು, ನಾನೇ ಅವಳನ್ನು ಕೇಳ್ತೀನಿ. ಅಷ್ಟೇ ಮಾ, ನಿಜವಾಗ್ಲೂ ಅಷ್ಟೇ, ಬೇರೇನಿಲ್ಲ. ಗೊತ್ತಾಯ್ತು, ನೀನು ಮಲ್ಕೊಮ್ಮ. ನನಗೂ ತುಂಬ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೊಳ್ತೀನಿ. ಎಂಥ ಕೆಲಸ ಆಗೋಯ್ತು. ಆ ಹಾಳ ಚಂದ್ರಿ ಮಾತು ಕಟ್ಕೊಂಡು ನಮ್ಮ ಯಜಮಾನ್ರ ಮೇಲೇ ಸಂಶಯ ಪಟ್ಬಿಟ್ನಲ್ಲ. ನನ್ನ ಗಂಡ ಸ್ವಲ್ಪ ಒಲ್ಟ ಇರ್ಬೋದು, ಆದರೆ ಅವ್ರ ಮನಸ್ಸು ಹೂವಿನಷ್ಟೇ ಮೃದು. ಅಯ್ಯೋ, ಮಗು ಎಷ್ಟೊತ್ತಿಂದ ಅಳ್ತಾ ಇದೆ. ನನ್ನ ಕೈಲಂತೂ ಇದನ್ನ ಸಮಾಧಾನ ಮಾಡೋಕ್ಕಾಗಲ್ಲ. ಇದ್ರ ಅಜ್ಜಿ ಕೈ ಕೊಟ್ಬಿಟ್ಟು ಬರ್ತೀನಿ. ಅಲ್ಲಮ್ಮ ಬಾ, ಅಜ್ಜಿ ಹತ್ರ ಹೋಗೋಣ. ಬಾಳೆ 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 ಬಾ. ಏನಿವತ್ತು ರಾಯರು ಅಪರೂಪಕ್ಕೆ ಮಗುನ ಸಮಾಧಾನ ಎಲ್ಲ ಮಾಡ್ತಾಯಿದ್ರು? ಏನು ಸಮಾಚಾರ? ಚಿನ್ನ, ನಿನಗೆ ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಕಳೆದೋಗುತ್ತೆ. ಮಕ್ಕಳನ್ನ ಸಮಾಧಾನ ಮಾಡೋಕ್ಕೆ ಟೈಮೇ ಇರಲ್ಲ. ಅದಕ್ಕೆ ನಾನೇ ಸಮಾಧಾನ ಮಾಡ್ತಾ ಇದ್ದೆ. ಹಂಗೂ ನೀನು ಸಮಾಧಾನ ಮಾಡ್ತೀನಿ ಅಂತ ಬಂದೆ, ಅದು ಅಳು ನಿಲ್ಲಿಸಲಿಲ್ಲ. ಅದಕ್ಕೆ ಅಮ್ಮನ ಕೈಲಿ ತಗೊಂಡೋಗಿ ಕೊಟ್ಟೆ. ಸರಿ, ಇವತ್ತು ನಿಮಗೆ ಏನು ಕೆಲಸ ಇತ್ತು? ಅಕ್ಕಿ ಮಂಡಿಯಲ್ಲಿ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಈ ಕೆಲಸಗಾರ ಯಾರು ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ಅಂತೀನಿ. ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ಅಲ್ಲಿ ಇಲ್ಲಿ ಬೀಡಿ ಸೇತ ಕುತ್ಕೊಂಡ್ಬಿಡ್ತಾರೆ. ಈ ಆಳುಗಳು ಮಾಡೋದು ಹಾಳು ಅಂತ ಗಾದನೇ ಇಲ್ವ ಚಿನ್ನ? ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಯಾಕೆ ಹೀಗೆ ಕೇಳಿದ್ಲು? ಏನೋ ಹೀಗೆ ಕೇಳಿರ್ಬೇಕು. ಇವಳಿಗೆ ಚಾರು ಬಗ್ಗೆ ಏನಾದರೂ ಅನುಮಾನ ಬಂದಿದೆಯಾ? ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೆಯದು. ಹೇ ರಮಾ, ದೇವರು ನೋಡಿದ್ಯಾ? ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ವಾ? ಹೌದು ಕಣೆ, ನೋಡೋದಕ್ಕೆ 2 ಕಣ್ಣೇ ಸಾಕಾಗ್ತಾ ಇಲ್ಲ. ಹಾ, ಏನ್ ಅಡ್ಡ ಬರ್ತಾ ಇದಾರೆ? ದೇವ್ರ ಮನೆಗೆ ನೋಡೋದಕ್ಕೆ ಬಿಡ್ತಾ ಇಲ್ಲ. ನಮ್ಮಮ್ಮ ಹೇಳ್ತಿದ್ರು, ದೇವ್ರು ಬಲಗಡೆ ಹೋಗ್ಬಿಟ್ಟಿದ್ರೆ ಎಲ್ಲ ಆಗುತ್ತಂತೆ. ಹೌದೇನೆ? ಹಾಗಾದ್ರೆ ನಾವಿಬ್ರು ದೇವ್ರ ಹತ್ರ ಬೇಡ್ಕೊಳ್ಳೋಣ. ದೇವ್ರಿಗೆ ಬಲಗಡೆಯಿಂದ ಹೂ ಕೊಟ್ರೆ ನಾವಿಬ್ರು ನಮ್ಮ ಗಂಡನ ಮನೆಗೆ ಹೋಗ್ತೀವಿ ಅಂತ. ಸರಿನಾ? ಆಯ್ತು. ಹೇ ರಮಾ, ದೇವಿನ ವರನೇ ಕೊಟ್ಟಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಕಣೆ.
ಹೇಳ್ತಾರೆ ಸ್ವಲ್ಪ ಲೂಜಾಗಿ ಕಟ್ಟಿದ್ರೆ ಬಲ್ಗಡೆ ಬೀಳುತ್ತಪ್ಪ. ಅದೇನೋ ಹೇಳ್ತಾರಲ್ಲ, ಅದೇರ್ ವರ ಕೊಟ್ಟರು ಈ ಪೂಜಾರಿ ವರ ಕೊಡಲ್ವಂತೆ. ಈಗ ಹೇಳು, ನಿನ್ ಗಂಡನ ಮನೆ ಗಮ್ಮತ್ತು. ಹೋಗ್ರೇಮ್ಮ, ನೀವೇನೇನೋ ಕೇಳ್ತೀರಪ್ಪ, ನಂಗೆ ನಾಚಿಕೆ ಆಗತ್ತೆ. ಬಿಂಕದ್ ಸಿಂಗಾರಿ, ಈ ನಾಚಿಕೆ ಗೀಚಿಕೆಲ್ಲ ಊರಿಂದ ಆಚೆನೆ ಇಟ್ಕೋ. ನಿನ್ ಗಂಡನ ಮನೇಲಿ ಏನೇನಾಯ್ತು ಅಂತ ಹೇಳೇ ಸುಬ್ಬಿ. ಹೇಳೆ, ನೀವಿಬ್ರು ಗಂಡ್ರಿರಪ್ಪ. ನಾನು ಹೇಳೋವರೆಗೂ ನನ್ನನ್ನು ಬಿಡೋದಿಲ್ಲ ಅನ್ಸುತ್ತೆ ನೀವಿಬ್ರು. ಗೊತ್ತಾಯ್ತಲ್ಲ, ಬೊಗಳು. ಅದನ್ನ ಹೇಗೆ ಹೇಳ್ಬೇಕು ನನಗೆ ಗೊತ್ತಾಗ್ತಾನೇ ಇಲ್ಲ. ತೆಗ್ದೊಂದು ಕೊಟ್ಟ ಅಂದ್ರೆ ಎಲ್ಲ ಗೊತ್ತಾಗತ್ತೆ. ಹೇಳೆ ಕೋತಿ. ಅವತ್ತು ಜಾತ್ರೆಲಿ ಏನಾಯ್ತು ಗೊತ್ತಾ? ಮಾದಪ್ಪನ ಜಾತ್ರೆಗೆ ಹೋಗುವಾಗ ನನ್ನ ಕೈ ಇಟ್ಕೊಂಡಿದ್ದು, ಮನೆಗೆ ಬರೋರ್ಗು ನನ್ನ ಕೈಯೇ ಬಿಟ್ಟಿಲ್ಲ. ಇದ್ಯಾರು ಕೊಡ್ಸಿದ್ದು ಗೊತ್ತಾ? ಅವರೇ ಈ ಥರದ್ದು 3 ಕೊಡ್ಸಿದ್ದಾರೆ. ಅವ್ರಿಗೊಂದು ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲಪ್ಪ, ನನಗೂ ಅಷ್ಟೇ ಅವ್ರನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಹೀಗೆ ನೋಡು, ಅವ್ರನ್ನ ನೋಡಿ 2 ದಿನ ಆಯ್ತಾ, ಯಾವಾಗಪ್ಪ ನೋಡೋದು ಅಂತ ಅನ್ನಿಸ್ತಾ ಇದೆ. ಹೋಗ್ರೇಮ್ಮ, ನೀವಿಬ್ರು ಗಂಡನ ಮನೆಗೆ ಹೋಗ್ತಿರಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ ಪ್ರೀತಿ ಅಂದರೆ ಏನು ಅಂತ.